ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಅಬ್ರಹಾಂ ಅವರೇ, ನಿಮ್ಮ ಈ ಎಲ್ಲ ಹೋರಾಟಗಳು ನೀವೇನೆಲ್ಲ ಮಾಡ್ತಾ ಇದ್ದೀರಾ ಎಲ್ಲವೂ ರಾಜಕೀಯ ಪ್ರೇರಿತ. ರಾಜಕೀಯ ವ್ಯಕ್ತಿಗಳ ಏಜೆಂಟ್ ಆಗಿ ನೀವು ಕೆಲಸ ಮಾಡ್ತೀರಾ. ಒಂದಿನ ಇವ್ರ ಪರವಾಗಿ ಮಾಡ್ತೀರಾ, ಇನ್ನೊಂದಿನ ಇನ್ನೊಬ್ಬರ ಪರವಾಗಿ ಮಾಡ್ತೀರಾ. ಯು ನೀಡ್ ಪಬ್ಲಿಸಿಟಿ ಅಂಡ್ ಯು ನೀಡ್ ಸಪೋರ್ಟ್ ಆಫ್ ಪೊಲಿಟಿಷಿಯನ್ಸ್. Publicity will come by itself. ಧೈರ್ಯ ಇದ್ದು publicity it is not necessary. Once you stick a neck out. ಹಾಗಾದ್ರೆ ವಾರಕ್ಕೆ 4 ದಿನ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇರ್ತೀರಾ? ವಾರಕ್ಕೆ 4 ದಿನ ಮೀಡಿಯಾ ಈ ಕಳೆದ 15 ದಿನ ನಾನು ಮಾಡಲೇ ಇಲ್ಲ. ಅದು ಎಕ್ಸೆಪ್ಷನ್ ಅಂತ ಇಟ್ಕೊಳ್ಳಿ. ಎಕ್ಸೆಪ್ಷನ್ ಅಲ್ಲ. ಇಫ್ ನೀವು ಕಚಡ ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ದಂಗೆ, ಕಾರ್ಪೊರೇಷನ್ ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ದಂಗೆ, ಇಫ್ ದರ್ ಇಸ್ ಒನ್ ಪ್ಲೇಸ್ ಯು ಫೈಂಡ್ ಪೈಲ್ ಆಫ್ ಬಾಟಲ್ಸ್ ವಿಚ್ ಇಸ್ ನಾಟ್ ಸಪೋಸ್ ಟು ಬಿ ನಿಯರ್ ದಿ ಹಾಸ್ಪಿಟಲ್, ಅಲ್ಲಿ ಕ್ಲೀನ್ ಮಾಡಿದಾಗ ಇಟ್ ಬಿಕಮ್ಸ್ ಇನ್ ಇಶ್ಯೂ. ಇನ್ನು 10 ಸ್ಟೆಪ್ ಮುಂದಕ್ಕೆ ಹೋದಾಗ 3 days later you find a baby lying down in a dustbin, that is an issue. ಇದು ಗೊಬ್ಬರ ತುಂಬಿಟ್ಟಿದೆ ಸಮಾಜದಲ್ಲಿ. ಇಡೀ ಗೊಬ್ಬರ ಕ್ಲೀನ್ ಮಾಡಕ್ಕೆ ಅಬ್ರಹಾಂ ಒಬ್ಬನೇ ಕೇಪಬಲ್. ಇಲ್ಲ, ಆಗಲ್ಲ. ಬಟ್ ನನ್ನ ಕೈಯಲ್ಲಿ ಆಗೋಷ್ಟು ನಾನು ಮಾಡದಿರಿದ್ರೆ ನಾನು ವಿಫಲ ಆಗ್ಬಿಡ್ತೀನಿ. ಐ ಆಮ್ ಅ ಫೇಲಿಯರ್ if I am not willing to step out and say let me clean, let me do my part. If those people who are not willing to do that part ಇದಾರಲ್ಲ, they point their finger. ನಾನು ಆ ಕ್ಯಾಟಗರಿಗೆ ಸೇರಿದವನಲ್ಲ. I have a family. I am ready to fight for this. You know why? ಯಾರಾದರೂ ಹೋರಾಟಗಾರರು ಕ್ಯಾನ್ ದೇ ಎವರ್ ಸೇ ದಿಸ್? ಆ್ಯಂಡ್ ಐ ವಿಲ್ ಗಿವ್ ಯು ಮೈ ವೈಫ್ಸ್ ನಂಬರ್ ಅಂಡ್ ಮೈ ಡಾಟರ್ಸ್ ನಂಬರ್. ಯು ಟಾಕ್ ಟು ದೆಮ್. ನನ್ನ ಕುಂಡ್ರಿಸ್ಕೊಂಡು ನಾನು ಸತ್ತೋದಾಗ ಹೌ ಟು ಮ್ಯಾನೇಜ್ ದ ಹೌಸ್ ಅಂತ ಮೈ ಫ್ಯಾಮಿಲಿ ಈಸ್ ಆಲ್ರೆಡಿ ಡಿಸ್ಕಸಿಂಗ್, ವಿಚ್ ಮೀನ್ಸ್ ದೇ ನೋ ಮೈ ಲೈಫ್ ಇಸ್ ಆನ್ ದ ಸ್ಟ್ರೀಟ್. ನೋ ಪ್ರಾಬ್ಲಮ್. ಬಟ್ ದಿ ಟ್ರೂತ್ ಇಸ್ ಐ ಆಮ್ ಸೋ ಹ್ಯಾಪಿ ಮೈ ಫ್ಯಾಮಿಲಿ ಇಸ್ ರೆಡಿ ಟು ಲಿವ್ ಅ ಡೀಸೆಂಟ್ ಲೈಫ್ ಈವನ್ ವಿತೌಟ್ ಮೀ. ಓಕೆ, ಹಾಗಾದ್ರೆ ಈ ನೈಸ್ ವಿರುದ್ಧ ಹೋರಾಟ ಎಲ್ಲಿವರೆಗೂ ಸಾಗುತ್ತೆ? ನೋಡಮ್ಮ, 17 ವರ್ಷದಿಂದ ನೀವು ಇಲ್ಲಿಂದ ಮೈಸೂರಿಗೆ ಹೋಗಿ ಆ ರೈತರಿದಾರಲ್ಲ, ಅವ್ರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಅವ್ರ ಜಮೀನು ಹೂಸ್ ಫಾಲ್ಟ್? ಏನು ಪಾಪರಿ ಅವ್ರು ಮಾಡಿದ್ದು? ಈ ವ್ಯಕ್ತಿ ಇಲ್ಲಿ ಬಂದಾಗ 522 ಕೋಟಿ ನನ್ನ ಜೋಬಲ್ಲಿದೆ, ನಿಮ್ಮ ಹತ್ರ ತಾಕತ್ತಿಲ್ರಿ ಸರ್ಕಾರಕ್ಕೆ, ಯು ಡೋಂಟ್ ನಾಟ್ ಹ್ಯಾವ್ ದಿ ಫೈನಾನ್ಷಿಯಲ್ ಕೆಪಾಸಿಟಿ ಅಂತ ಹೇಳಿ ಬಂದಂಥ ವ್ಯಕ್ತಿ he has invested 19,310 rupees ಅಷ್ಟೇ. ಇಟ್ಸ್ ಅ ಚಾಲೆಂಜ್. ಆ್ಯಂಡ್ ಫ್ರಮ್ ಹಿಯರ್ ಟು ಮೈಸೂರು ಎಲ್ರದ್ದು ನೋಟಿಫೈ ಮಾಡಿ ಇಟ್ಟಿದ್ದೀರಲ್ಲ, ಅವ್ರೇನು ಮಣ್ಣು ತಿನ್ಬೇಕಾ? ಯಾರಿಗ್ರಿ? ವಾಟ್ ವಾಸ್ ಅ ಪ್ರಾಜೆಕ್ಟ್? ಇಟ್ಸ್ ಅ ಚಾಲೆಂಜ್, ಇಟ್ಸ್ ಅನ್ ಓಪನ್ ಚಾಲೆಂಜ್. ವಾಟ್ ಇಸ್ ಅ ಪ್ರಾಜೆಕ್ಟ್ ಕಾಲ್ಡ್ ಬ್ಯಾಂಗ್ಳೂರು ಮೈಸೂರು ರೋಡ್ ಆಗಿದೆಯಾ? ಪೆರಿಫೆರಲ್ ರೋಡ್ ಅಂಡ್ ಲಿಂಕ್ ರೋಡು, ಅದರಲ್ಲಿ ಸೇಲ್ ಮಾಡ್ಕೊಳ್ಳೋಕ್ಕೆ ಎಂಥ ಫ್ರಾಡು ಅಂತ ಹೇಳಿದ್ರೆ ನಿಮಗೇನು ಅಧಿಕಾರ ಇದೆ? ವಾಟ್ ಇಸ್ ಯುವರ್ ಪವರ್? ಯು ಹ್ಯಾವ್ ಯುವರ್ ಅಥಾರಿಟಿ ಓವರ್ 30-40 ಸೈಟ್ ನಿಮ್ಮದು. ಯು ಹ್ಯಾವ್ ದಿ ಅಥಾರಿಟಿ ಟು ಸೆಲ್. ಡು ಯು ಹ್ಯಾವ್ ದಿ ಅಥಾರಿಟಿ ಟು ಸೆಲ್ ನೇಬರ್ಸ್ ಸೈಟ್? ಇನ್ ದಿಸ್ ಕಾಂಟ್ರಾಕ್ಟ್ ಲೆಟ್ ದ ವರ್ಲ್ಡ್ ನೋ. ಹೋರಾಟ ಮುಂದುವರಿಸಲೇಬೇಕು. ಇಟ್ಸ್ ಅ ಡೂ ಆರ್ ಡೈ. ಓಕೆ, ಸೊ ಅಬ್ರಹಾಂ ಅವ್ರದ್ದು ಒಂದು ವಿಷಯ ಏನಂದ್ರೆ, ಕರಾವಳಿಯ ಅಕ್ರಮ ಮರಳು ಗಣಿಗಾರಿಕೆಯಿಂದ ಹಿಡಿದು ನೈಸ್ ರೋಡ್ವರೆಗೆ ನಾನು ಒಬ್ಬನೇ ಹೋರಾಟಗಾರ ಅಂತ ತೋರಿಸ್ಕೊ. ಅಲ್ಲ, ಕರಾವಳಿ ಅಕ್ರಮ ಇದ್ರದ್ದು ವೆನ್ ಐ ವೆಂಟ್ ಟು ಉಡುಪಿ, ಮಂಗಳೂರಿಗೆ ಹೋದಾಗ ಪೀಪಲ್ ಕೇಮ್ ದೇರ್ ಟು ಟೇಕ್ ಸಂಬಡಿ ಲೈಕ್ ಮೀ ಹೂಸ್ ವಿಲ್ಲಿಂಗ್ ಟು ಡೈ ಆನ್ ದ ಸ್ಟ್ರೀಟ್. ಅಲ್ಲಿ ಧೈರ್ಯ ಇರಲಿಲ್ಲ ಹೋಗೋಕೆ. ನೋಬಡಿ ವಾಂಟೆಡ್ ಟು ಸ್ಟೆಪ್ ದೇರ್. ಸೊ ಯು ವಾಂಟ್ ಮಿ ಟು ಸೇ ಐ ವಿಲ್ ನಾಟ್ ಕಮ್ ಅಂತ ಹೇಳ್ಬೇಕಾ? ಇಡೀ ಸೊಸೈಟಿ ಹಾಗಾದ್ರೆ ಅಬ್ರಹಾಂ ಒಬ್ಬರೇ ಸರಿ ಮಾಡಕ್ ಸಾಧ್ಯ ಅಲ್ಲ. ಸಾರಿ, ಅಬ್ರಾಮ್ ಒಬ್ಬನೇ ಅಲ್ಲ, ಅಬ್ರಾಮು ಒಬ್ಬನೇ ಅಲ್ಲ. ತಪ್ಪು ತಿಳ್ಕೊಬೇಡಿ. ಅದು ಅಹಮಿಂದ ಹೇಳೋನು ನಾನೇ ಅನ್ನೋನು ನಾನಲ್ಲ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಸೊಸೈಟಿ ಆ್ಯಂಡ್ ಐ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಐ ವಿಲ್ ಇನ್ಶೋರ್ ದಟ್ ಐ ವಿಲ್ ಡೂ ಮೈ ಪಾರ್ಟ್. ಇನ್ನು ಬೇರೆಯವ್ರು ಮಾಡ್ತಾರೋ ಇಲ್ಲೋ ನನ್ನ ಪ್ರಶ್ನೆ ಅಲ್ಲ. ಸೊ ಇಷ್ಟು ವರ್ಷದ ಹೋರಾಟದಲ್ಲಿ ಇಂತಹದ್ದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ, ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋದು ಏನು? ಹಾಗಾದ್ರೆ ನನಗೆ ಐ ಆಮ್ ಸೋ ಹ್ಯಾಪಿ. ನನಗೆ ಬೇರೆ ಒಂದು ಮಾಧ್ಯಮದಲ್ಲಿ ವೆನ್ ಐ ಬ್ರಾಟ್ ಎಸ್ ಎಂ ಕೃಷ್ಣ, ಧರ್ಮಸಿಂಗ್ ಕುಮಾರಸ್ವಾಮಿ ಅಂಡ್ 14 IAS ಆಫೀಸರ್ಸ್ ಫಸ್ಟು ದಿ ಮೇಜರ್ ಕೇಸ್ ಹಾಕಿದಾಗ ದಿ ಕ್ವೆಶ್ಚನ್ ಆಸ್ಕ್ಡ್ ಬೈ ಒನ್ ಆಫ್ ದಿ ಲೀಡಿಂಗ್ ಜರ್ನಲಿಸ್ಟ್ ವಾಸ್, ವಾಟ್ ಆರ್ ಯು ಗೋಯಿಂಗ್ ಟು ಅಚೀವ್ ಅಂತ ಕೇಳೋರು. ವಾಚ್ ಇನ್ ದ ನೆಕ್ಸ್ಟ್ 1 year or 2 years ದ ಫಿಯರ್ ಆಫ್ ಆಲ್ ದೀಸ್ ಬಿಗ್ ಶಾಟ್ಸ್ ವಿಲ್ ಗೋ. ನಾನು ಹಾಕಿರೋ ಕೇಸಿಂದ ಬೇರೆಯವರಿಗೆ ಆ ಭಯ ಹೋಗ್ತದೆ. ಜಸ್ಟ್ ವಾಚ್ ಹೌ ಮೆನಿ ಕೇಸಲ್ಲಿ ಕಮ್ ಇನ್ ದಿ ಲೋಕ್ ಆಗ್ತಾ ಅಂತ. ಇವತ್ತು ನಿಜ ಆಗಿಲ್ವಾ? ಎವ್ರಿ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಓವರ್ ಇಸ್ ದಿ ಮೈಟ್ ಆ್ಯಂಡ್ ಪವರ್ಫುಲ್. ಅವ್ರ ಮೇಲೆ ಕೇಸ್ ಬಿಡ್ತಾ ಇಲ್ವಾ? ಐ ನಾಟ್ ಹ್ಯಾಪಿ ಅಬೌಟ್ ಇಟ್? ಐ ಹ್ಯಾವ್ ಅಚೀವ್ಡ್. ಓಕೆ, ಅಬ್ರಹಾಂ ಅವರಿಗೆ ಕ್ಲಾರಿಟಿಯ ಕೊರತೆ ಇದೆ. ಒಂದ್ಸಲ ಯಾರೋ ಇನ್ನೊಬ್ಬರ ಮೇಲೆ ಕೇಸ್ ಹಾಕು ಅಂತ ಹೇಳಿದ್ರು ಅಂತಾರೆ, ಆಮೇಲೆ ಅಪಾಲಜಿ ಕೇಳ್ತಾರೆ. ಒಟ್ಟಾರೆ ಅದು ಇದೆ. ಪ್ಲೀಸ್, ಸಾರಿ, ಅವರು ಬಂದು ಇಂಥವ್ರನ್ನ ಅಕ್ಯೂಸ್ ಮಾಡಿ ಅಂತ ಹೇಳಿದಾಗ, ನೋ ಅಂತ ಹೇಳಿದಾಗ
he goes and gets somebody else to file. That is wrong. ಯಾಕೆಂತ ಹೇಳಿದ್ರೆ ಐ ವಿಲ್ ಟೆಲ್ ಯು ದಿ ಎಕ್ಸಾಂಪಲ್ ಆಲ್ಸೋ. ಅರೆ ಬಾಬಾ, ನೀವು ಎಷ್ಟೇ ಕೋಟಿ ಕೊಟ್ರು ಕ್ಯಾನ್ ಯು ಸೈನ್ ಅ ಫೈಲ್ ಆಫ್ ಅ ಫೆಲೋ ಹೂಸ್ ಡೆಡ್? ಮಾಡ್ತೀರೇನ್ರಿ? ಸೊ ದಿ ಚೀಫ್ ಮಿನಿಸ್ಟರ್ ಮುಂದೆ ಹೋದಾಗ ಸತ್ತೋಗಿರೋರು ಫೈಲು ಅಂತ ಗೊತ್ತಿದ್ದು ಮಾಡ್ತಾರೇನ್ರಿ? ಸ್ವಲ್ಪ ವಿವೇಕ ಬೇಕು ನಮಗೆ. ಯೋಗೇಶ್ವರ್ ವಿಚಾರದಲ್ಲಿ ಅಬ್ರಹಾಂ ಅಪಾಲಜಿ ಕೇಳಿದ್ ಯಾಕೆ ಹಾಗಾದ್ರೆ? ನೋ, ದಟ್ ವಾಸ್ ಅ ಕಾನ್ಫಿಡೆನ್ಷಿಯಲ್ matter that was brought to my knowledge by Yogeshwar. I had no right to open up. That was not an apology for this one. ಎಲ್ಲ ಇವಾಗ ಬೇಕು ಅಂತ ಇದನ್ನ ಮಾತ್ರ ಹೊರಗೆ ಬಿಡ್ತಾರೆ, ಇನ್ನೆಲ್ಲ no. ಅದು ಸಿ ಕಾನ್ಫಿಡೆನ್ಶಿಯಾಲಿಟಿ ಅನ್ನೋದು ಇದರಲ್ಲಿ ಅತಿ ಮುಖ್ಯ. Whether he is a right fellow or not. ಹೆಲ್ತ್ ನ ಕಾಪಾಡಿಕೊಳ್ಳೋದ್ರಲ್ಲೂ ಇಂತಹ ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡಬಹುದಾ? ಮಾಡಬೇಕು. ಯಾಕೆ? Why not? There are certain cases where they come to us with the information. We are not supposed to divulge who they are, and we are supposed to make applications in our name. ನಮ್ಮ ಮನೆ ಬಾಗಿಲ ಹತ್ರ ಕವರಲ್ಲಿ ತಂದು ಹಾಕ್ಬಿಟ್ಟು ಹೋಗ್ತಾರೆ, ಗೊತ್ತಿದೆಯಾ ನಿಮಗೆ? They leave a set and they say in ನೀವು ದಯವಿಟ್ಟು ಇದ್ರ ಬಗ್ಗೆ ನೋಡಿ. We know somebody is scared of taking on the big shots and they leave it at my doorstep. ಬಿಟ್ಬಿಡೋಕೆ ಅಂತೀರಾ? So I make an application on all those details directly. So everywhere. So ಅಬ್ರಹಾಮ್ಸ್ ರಹಸ್ಯಗಳನ್ನು ಮೇಂಟೈನ್ ಮಾಡ್ತೀವಿ. ಎಷ್ಟೊಂದಿದೆ ನಮ್ಮ ಹತ್ರ. That was one error. That's what the problem is. ರಾಜಕೀಯ ಪ್ರೇರಿತ ಎಲ್ಲಾ ಕೆಲಸಗಳು. ನೋಡಮ್ಮ, ನೀವು ದೇವೇಗೌಡರ ಹತ್ರ ಕೇಳ್ರಿ. ದೇವೇಗೌಡರು ಏನ್ ಹೇಳ್ತಾರೆ? ಐ ಆಮ್ ಯಾರು ವಾಟ್ ದೇ ಅಕ್ಯೂಸ್ ಅಲ್ಲ, ಇವರು ಕುಮಾರಸ್ವಾಮಿ ವಾಸ್ ಅಕ್ಯೂಸಿಂಗ್ ಮೀ ಆಫ್ ಬೀಯಿಂಗ್ ಅನ್ ಏಜೆಂಟ್ ಆಫ್ ಯಡಿಯೂರಪ್ಪ. ಡಿ ಕೆ ಶಿವಕುಮಾರ್ ವಾಸ್ ಸೇಯಿಂಗ್ ಐ ಆಮ್ ಅನ್ ಏಜೆಂಟ್ ಆಫ್ ಕುಮಾರಸ್ವಾಮಿ ಅಂಡ್ ರಾಜಕಾರಣಿಗಳನ್ನ ನಿಮ್ಮ ಅಸ್ತ್ರ. ಅದು ಅಷ್ಟೇ. ಹೋರಾಟ ಅನ್ನೋದು ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಪೊಲಿಟಿಷಿಯನ್ಸ್ ನ ಹೆದರಿಸ್ತೀರಾ ನೀವು. ಭಯ ಬಂದಿದ್ರೆ ಐ ಹ್ಯಾವ್ ವನ್, ಐ ಹ್ಯಾವ್ ಸಕ್ಸೀಡೆಡ್. ಸೊ ನೆಕ್ಸ್ಟ್ ಟಾರ್ಗೆಟ್ಸ್ ಯಾರು ಹಾಗಾದ್ರೆ? we will wait. ಹಾಗಾದ್ರೆ ಸಿದ್ಧವಾಗಿದೆ ರಂಗ? ಬಟ್ ಐ ಆಮ್ ವೇಟಿಂಗ್. ನಾನು ಸೀರಿಯಸ್ ಆಗಿ ಐ ಆಮ್ ನಾಟ್ ಟೇಕಿಂಗ್ ಅಪ್ ದಿ ನೆಕ್ಸ್ಟ್ ಮೇಜರ್ ಇಶ್ಯೂ ಬಿಕಾಸ್ ಆಫ್ ನೈಸ್. ಯಾಕಂದರೆ ಇದು ಸಾವಿರಾರು ಜನರ ಜೀವನದ. ಈಗ ನೋಡಿ, ಐ ಟೆಲ್ ಯು, ಆ ಪ್ರಮೋದ್ ಲೇಔಟ್ ಅಂತಿದೆ, ರೋಡ್ ಅಕ್ವೈರ್ ಮಾಡೋದು ಎಲ್ಲಿ ಮಾಡ್ತಾರಮ್ಮ? 2 ರೋಡಿಗೆ ಅಕ್ವಿಸಿಷನ್ ಆಗೋದು 2 ಮನೆಗಳು, ವಾಸ ಮನೆಗಳಿದೆಯಲ್ಲ, ಅದ್ರ ಪಕ್ಕದಲ್ಲಿರೋ ಸೆಂಟ್ರಲ್ಲಿರೋ ಒಂದು ಸೈಟನ್ನು ನೋಟಿಫೈ ಮಾಡ್ತಾರೆ ಎಲ್ಲ. ಓಕೆ, ಯು ವಿಲ್ ಕಂಟಿನ್ಯೂ ವಿತ್ ದಿಸ್. ನಿಮ್ಮೆಲ್ಲ ಹೋರಾಟಗಳಿಗೆ ಯಶಸ್ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಬ್ರಹಾಂ ಅವರ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಈ ವಾರದ ಟಾರ್ಗೆಟ್. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.